ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹೊಸ ವರ್ಷ ಅಂದರೆ ಭಾರತೀಯರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಈ ನಿಮ್ಮ ಚಂದ್ರಶೇಖರ್ ಗುರೂಜಿಯವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಹೊಸ ವರ್ಷ ಒಳ್ಳೆಯದನ್ನು ಮಾಡಲಿ, ಪ್ರತಿಯೊಬ್ಬರಿಗೂ ಸಹ ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಸುಖವಾಗಿ ನೆಮ್ಮದಿಯಿಂದ ಬಾಳಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಚಂದ್ರಶೇಖರ್ ಗುರೂಜಿಯವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ದೇವರಲ್ಲಿ. ವೀಕ್ಷಕರೇ, ಒಂದು ಹೊಸ ವಿಚಾರವನ್ನು ತಿಳಿಯಪಡಿಸ್ತೇನೆ. ಪ್ರಮುಖವಾಗಿ ಈ ಯುಗಾದಿ ಹಬ್ಬದಿಂದ ಕೆಲವು ನಕ್ಷತ್ರಗಳಲ್ಲಿ ಜನಿಸಿರುವವರಿಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಅಂತ ಈ ಒಂದು ಹೊಸ ವರ್ಷಕ್ಕೆ ನಾನು ತಿಳಿಯಪಡಿಸ್ತೇನೆ. ಪ್ರಮುಖವಾಗಿ ನಾನು ಹೇಳುವಂತಹ 9 ನಕ್ಷತ್ರಗಳಿದ್ದಾವೆ. ಈ 9 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ತಾವು ನೋಡ್ಕೋಬೇಕು. ಯಾವ ರಾಶಿಯಲ್ಲಿ ಯಾವ ನಕ್ಷತ್ರಗಳು ಬರುತ್ತೆ ಅಂತಕ್ಕಂಥದ್ದು ನೀವು ನೋಡ್ಕೋಬೇಕು. ನೀವು ಫೋನ್ ಮಾಡಿ ಹೇಳಿದ್ರೆ ನಾವು ಹೇಳ್ತೀವಿ. ಈ ನಾನು ಹೇಳುವಂತಹ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಈ ಯುಗಾದಿ ಹಬ್ಬದಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಸಹಜವಾಗಿ ಬಂದೇ ಬರುತ್ತೆ ಈ ವರ್ಷ. ಇದು ವಿಶೇಷ, ಇದು ಒಂದು ಸೀಕ್ರೆಟ್ಸು, ನಕ್ಷತ್ರಗಳ ಸೀಕ್ರೆಟ್ಸ್ ಅಂತ ನಾನು ಹೇಳ್ತೇನೆ. ನಾನು ಹೇಳುವಂತಹ 9 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಒಂದು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳು ಹೋಗ್ತಾ ದೊಡ್ಡದಾಗುತ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರಗಳು ಬೇಕಾದಷ್ಟು ಇದ್ದಾವೆ. ಆ ಪರಿಹಾರಗಳನ್ನು ನಕ್ಷತ್ರಗಳ ಮುಖಾಂತರವಾಗಿ ನಾವು ಪರಿಹಾರ ಮಾಡ್ಕೋಬೋದು, ಅಥವಾ ನಿಮ್ಮ ನೇಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ, ಅಥವಾ ನೇಮನ್ನು ಸರಿಯಾಗಿ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಬಹುದು. ಇದು ತಾವು ತಿಳ್ಕೊಂಡಿರಬೇಕು. ಪ್ರಮುಖವಾಗಿ ನಾನು ಹೇಳ್ತಕ್ಕಂತಹ ನಕ್ಷತ್ರಗಳು ಈ 2026 ಯುಗಾದಿ ಅಂದರೆ ನಮಗೆ ಮಾರ್ಚ್ 19ರಿಂದ ಬರುವಂತಹ ಈ ಹೊಸ ವರ್ಷ ಹಿಂದೂಗಳಿಗೆ ಏನಾಗಿದೆ, ಈ ಒಂದು ಹೊಸ ವರ್ಷದಿಂದ ಅವರಿಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಹೇಳುವಂಥ ಕೆಲವು ರೆಮಿಡೀಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು ಫೋನ್ ಮಾಡಿ ನನಗೆ ಕೇಳಿದರೆ ನಾನು ಆ ಪರಿಹಾರಗಳನ್ನು ನಿಮಗೆ ತಿಳಿಯಪಡಿಸ್ತೇನೆ. ಪ್ರಮುಖವಾಗಿ ಈಗ ನಾನು ಕೆಲವು ನಕ್ಷತ್ರಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಈ ನಕ್ಷತ್ರಗಳು ನಿಮ್ಮವು ಯಾರ್ಯಾರ್ದು ಈ ನಕ್ಷತ್ರಗಳಲ್ಲಿ ಯಾವ ರಾಶಿಗೆ ಬರುತ್ತೆ ಅಂತಕ್ಕಂಥದ್ದು ನೀವೇ ತಿಳ್ಕೋಬೇಕು. ಕೇಳಿದ್ರು ಹೇಳ್ತೀವಿ ಅಂತಕ್ಕಂಥ ನಾನು ಆಗಲೇ ಪಾಯಿಂಟನ್ನು ಹೇಳಿದ್ದೇನೆ. ಮೊದಲನೇದಾಗಿ ಭರಣಿ ನಕ್ಷತ್ರ, ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ ನಕ್ಷತ್ರ, ಈ 3 ಪ್ರಮುಖವಾಗಿ. ಜೊತೆಗೆ ಪುಷ್ಯ, ಅನುರಾಧ, ಉತ್ತರ ಭಾದ್ರ, ನೆಕ್ಸ್ಟು 3 ಆರಿದ್ರ, ಸ್ವಾತಿ, ಶತಭಿಷ. ಈ 9 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವರು ಬರುವ ಯುಗಾದಿ ಹಬ್ಬದಿಂದ ಡಿಸೆಂಬರ್ 31ರವರೆಗೂ ಕೆಲವು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗುತ್ತೆ, ಕೆಲವು ಸಮಸ್ಯೆಗಳನ್ನು ತಾವು ಎದುರಿಸಬೇಕಾಗುತ್ತೆ. ಆ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಅಥವಾ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವು ಬೇಕಾದಷ್ಟು ಮಾರ್ಗೋಪಾಯಗಳಿದ್ದಾವೆ. ಅದಕ್ಕೆ ತಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 9 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ಪ್ರಪ್ರಥಮವಾಗಿ ತಾವು ತಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಮ್ಮ ಹುಟ್ಟಿರ್ತಕ್ಕಂತಹ ಒಂದು ಸಮಯ, ಒಂದು ಯಾವ ದಶಾಭುಕ್ತಿ ನಡೀತಾ ಇದೆ, ನಿಮ್ಮ ಡೆಸ್ಟಿನಿ ನಂಬರ್ ಏನು, ಮತ್ತು ನಿಮ್ಮ ಬರ್ತ್ ನಂಬರು ಮತ್ತು ಕುವ ನಂಬರು, ಇವೆಲ್ಲಗಳನ್ನು ನೋಡಿಕೊಂಡು ಮುಂದೆ ನಾವು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ನಾನು ಹೇಳಿರ್ತಕ್ಕಂಥ ರೆಮಿಡೀಸನ್ನು ಮಾಡಿಕೊಂಡ್ರೆ 100% ನಿಮಗೆ ಈ ವರ್ಷ ಕೂಡ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಆರಾಮಾಗಿ ಚೆನ್ನಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.